ನಮಸ್ಕಾರ ಐ ನ್ಯೂಸ್ಗೆ ಸ್ವಾಗತ. ನಾನು ಅರ್ಚನಾ. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣಾ ರಂಗೇರಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎರಡನೇ ಹಂತದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇಂದು ಮತದಾನ ಬಿರುಸಿನಿಂದ ಆರಂಭಗೊಂಡು ಬಹುತೇಕ ಶಾಂತಿಯುತವಾಗಿ ಜನರು ಮತ ಚಲಾಯಿಸುತ್ತಿದ್ದಾರೆ. ಹಾಗೆಯೇ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ಕೂಡ ಮತವನ್ನ ಚಲಾಯಿಸಿದ್ರು. ಲೋಕಸಭಾ ಚುನಾವಣಾ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಅವರು ವಿಜಯಪುರ ನಗರದ ಮದ್ದಿನಕನ್ನಿಯಲ್ಲಿರುವ ಸಮನ್ವಯ ಇಂಗ್ಲಿಷ್ ಮೀಡಿಯಂ ಪ್ರಾಥಮಿಕ ಶಾಲೆಯ ಮತಗಟ್ಟೆ 46ರಲ್ಲಿ ಸಂವಿಧಾನಿಕ ಹಕ್ಕನ್ನು ಚಲಾಯಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ನನಗೆ ಆತ್ಮವಿಶ್ವಾಸವಿದೆ. ರಾಜು ಆಲ್ಗೂರ್ ಅವರು ಕನಿಷ್ಠ 1 ಲಕ್ಷ ಮತದ ಅಂತರದಿಂದ ಗೆಲ್ಲುತ್ತಾರೆ. 3 ಲಕ್ಷಕ್ಕೆ ಜಿಗ್ಜಿಂಗಿ ಅವರು ಗೆಲ್ಲುವುದು ಜೂನ್ 4ರಂದು ಗೊತ್ತಾಗುತ್ತದೆ ಎಂದು ಹೇಳಿದರು. ನಾನು ಮತವನ್ನು ಹಾಕ್ತಾ ಇದ್ದೀನಿ. ಮತವನ್ನು ಹಾಕಿ ಚಲಾಯಿಸಿ ಬಂದಿದ್ದೀನಿ. ನನಗೆ ಸಂಪೂರ್ಣವಾದಂಥ ಒಂದು ಆತ್ಮವಿಶ್ವಾಸ ಇದೆ, ಆಶೀರ್ವಾದವಿದೆ. ರಾಜು ಆಲ್ಗೂರ್ ಅವರು ಕನಿಷ್ಠ ಪಕ್ಷ 1 ಲಕ್ಷ ಮತದಿಂದ ಸರಿಯಲ್ಲ. ಕಾನೂನಿಗೆ ಗೌರವಿಸಬೇಕು. ಒಂದು ಕಾನೂನು ಮುಂದೆ ಅವರು ಬಂದು ಸರೆಂಡರ್ ಆಗಿ ತನ್ನ ಕಾನೂನು ಕೇಸ್ ಎದುರಿಸಬೇಕು. ಈಗ ಮತದಾನದ ಮೇಲೆ ಇದೆಲ್ಲ ಎಫೆಕ್ಟ್ ಆಗ್ತದೆ ಅಂತ ಯಾವುದೇ ರೀತಿ ಎಫೆಕ್ಟ್ ಆಗಿಲ್ಲ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಯಾಕಂದರೆ ಸ್ವಲ್ಪ ಮಟ್ಟಿಗೆ ಆಗೋದು. ಹೆಣ್ಮಕ್ಳು ಗಿಣ್ಮಕ್ಳು ನೋಡಿಯಪ್ಪ ಇಂಥವ್ರೆಲ್ಲ ಇದ್ದಾರೆ ಅಂತೇಳಿ ಆಗ್ತದೆ ಅಂತ ಆಗ್ಬೋದು ಅಂತಿರ್ತಾನೆ. ಬಟ್ ನಾನು ಅಷ್ಟೇ ಹೇಳ್ತೀನಿ, ಇದು ಒಳ್ಳೆಯದಲ್ಲ. ಇದು ವಿಶೇಷವಾಗಿ ಈ ಪ್ರಕರಣ ಏನಿದೆ ಪ್ರಜ್ವಲ್ ರೇವಣ್ಣದು ಅತಿರೇಕ ಇದೆ. ಯಾರೂ ಕೂಡ ಸಹಿಸಲಾರದಷ್ಟು ಒಂದು ಹೇಯ ಕೃತ್ಯ ಇದೆ. ಸಾವಿರಾರು ಜನರ ಜೊತೆ ಮಾಡುವಂಥದ್ದು. ಅದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಅದನ್ನು ಅವನಿಗೆ ಕಠಿಣವಾದಂಥ ಶಿಕ್ಷೆಗೆ ಕಾನೂನು ಪ್ರಕಾರ ಅವನು ಭಾಗಿಯಾಗಿದ್ದರೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಿ. ಅದೆಲ್ಲ ಒಂದು ಕಡೆ ಇದು ಈ CD PD ಇವೆಲ್ಲ ಸ್ವಲ್ಪ ಈ ರಾಜಕೀಯ ಇದನ್ನೇ ಜನ ಬೇಸರ ಮಾಡ್ಕೊತಾರೆ. ಅಲ್ಲ, ಇಷ್ಟು ದಿನ ಬಿಟ್ಟು ಮೋದಿಯವರು ಇವತ್ತು ಅದನ್ನು ಪ್ರಶ್ನೆ ನೀಡಿದ್ದಾರೆ, ಇವತ್ತು ಅದನ್ನು ಖಂಡಿಸ್ತಾ ಇದ್ದಾರೆ. ಎಲ್ಲರೂ ಖಂಡಿಸ್ಲೇಬೇಕಲ್ಲ. ಯಾರು ಇಷ್ಟು ದಿನ ಯಾಕೆ ಬಿಟ್ಟು ಇವತ್ತು ಮತದಾನ ಇದೆ ಅಂತ ಇವತ್ತು ಮತದಾನ ಇದೆ ಅವ್ರಿಗೆ ಕೇಳಿಯಪ್ಪ ಯಾಕೆ ಲೇಟ್ ಅಲ್ಲ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನಗೆ ಗೊತ್ತಾ. ಅಷ್ಟು ಸಲ ಕಾಂಗ್ರೆಸ್ ಎಲ್ಲರೂ ಕೂಡ ಹೇಳಿದರು, ಮೋದಿಯವರು ಮಾತಾಡ್ತಾ ಇಲ್ಲ, ರಾಹುಲ್ ಗಾಂಧಿ ಅವರು ಹೇಳಿದರು, ಈಗ ಮಾತಾಡ್ತಾ ಇದ್ದಾರೆ. ಇವತ್ತಿನ ಮಾತಾಡೋ ಮಾಡಲಿ ನಾನು ನಿಮಗೆ ಮೋದಿಯವ್ರು ಕೇಳ್ತೀನಿ, ಯಾಕೆ ಮೋದಿಯವ್ರು ತಡ ಮಾಡಿದ್ರು ಏನು ಕೇಳ್ತೀನಿ. ಅಲ್ಲ, ಇವತ್ತು ಮಾತಾಡೋಣ ಮರ್ಮ ಏನು ಅಂತ ಇವತ್ತು ಪ್ರತಿಕ್ರಿಯೆ ಗೊತ್ತು. ಮೋದಿಯವ್ರ ಮರ್ಮ ನನಗೆ ಗೊತ್ತಾಗ್ತದ. ಮತದಾನ ಇದೆ ಅಂತ ಹೇಳಿ ನಮ್ಮ ಮರ್ಮ ಕೇಳಿದ್ರೆ ನಾವು ಹೇಳ್ತೀವಿ. ಮೋದಿ ಪ್ರಜ್ವಲ್ ರೇವಣ್ಣಗೆ ಕಠಿಣ ಶಿಕ್ಷೆ ಕೊಡಬೇಕು ಮೋದಿಯವರ ನಿಶ್ಚಿತವಾಗಿ ಕೂಡ ತಪ್ಪಿಸ್ತರು ಯಾರೇ ಇರಲಿ, ಪ್ರಜ್ವಲ್ ರೇವಣ್ಣ ಇರಲಿ ಮತ್ತು ಯಾರೇ ಇರಲಿ, ಇಂಥ ಒಂದು ಕೃತ್ಯಗಳು ಕಾನೂನಿನಲ್ಲಿ ಸಾಬೀತಾದರೆ, ಯಾಕಂದರೆ ನಾನು ಇನ್ವೆಸ್ಟಿಗೇಷನ್ ಅದಾಗ ನಾನು ಅದನ್ನು ಬೇರೆ ವಿಷಯ ಹೇಳಕ್ಕೆ ಬರೋದಿಲ್ಲ. ಅದು ಪ್ರಜ್ವಲ್ ರೇವಣ್ಣನೇ ಇದ್ದರೆ, ಅವ್ರದ್ದೇ ಎಲ್ಲನೂ ಕೂಡ ಇದ್ದರೆ ನಿಶ್ಚಿತವಾಗಿ ಅತ್ಯಂತ ಕಠಿಣವಾದಂಥ ಶಿಕ್ಷೆ ಆಗ್ತದೆ. ಎಸ್ ಸರ್, ಥ್ಯಾಂಕ್ ಯು. ರಾಜ್ಯ ಸರ್ಕಾರನೇ ಅವರು ಮೋದಿಯವರು ಹೇಳಿದ್ದಾರೆ ನೋಡಿ, ಈಗ ಕೇಂದ್ರ ರಾಜ್ಯ ಸರ್ಕಾರ, ಈಗ ಕೇಂದ್ರ ಸರ್ಕಾರ ಲುಕ್ಔಟ್ ನೋಟಿಸ್ ಕೊಡ್ತಾರೆ. ಯಾರು ಕೊಡ್ತಾರೆ? ರೆಡ್ ಕಾರ್ನರ್ ನೋಟಿಸು, ಲುಕ್ಔಟ್ ನೋಟಿಸ್ ಯಾರು ಕೊಡ್ತಾರೆ? ರಾಜ್ಯ ಸರ್ಕಾರ ಕೊಡ್ತಾರೆ. ನಿಮಗೆ ಗೊತ್ತಿದೆ, ಎಲ್ಲ ಗೊತ್ತಿದ್ಕೊಂಡು ಮಾಡ್ತಾರೆ. ವಿಜಯ್ ಮಲ್ಯಗನ್ನ ರಾಜ್ಯ ಸರ್ಕಾರ ಕೊಡ್ತಾರೆ. ವಿಜಯ್ ಮಲ್ಯ ಅವರು ನನಗೆ ಹೋಗಿ ಕೂತಿದ್ದಾರೆ, ರಾಜ್ಯ ಸರ್ಕಾರ ಅವ್ರು ಕೊಡ್ತಾರೆ. ಅವ್ರ ನೋಟಿಸು ಯಾರು ಕೊಡ್ತಾರೆ? ಅಲ್ಲ, ಮತ್ತು ಇವರು ಕೂಡ ರಾಜ್ಯ ಸರ್ಕಾರದವರು ನೋಟಿಸ್ ಕೊಡಬೇಕಿತ್ತು. ಆಮೇಲೆ ಅವ್ರಿಗೆ ಏನೇ ಮಾಡೋದಿತ್ತಲ್ಲ ಅವ್ರ ಕೈಯಲ್ಲೇ ಇದೆ. ರಾಜ್ಯ ಸರ್ಕಾರದಲ್ಲಿ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ. ಗೊತ್ತಿದೆ ಯಾವ ಕಾನೂನು ಪ್ರಕಾರ ಯಾರಿಗೆ ಹಾಕಿದೆ ಅಂತ ಸಣ್ಣ ಮಕ್ಕಳಿಗೂ ಗೊತ್ತಿದೆ. ಕೇಂದ್ರ ಸರ್ಕಾರದ ಹತ್ರ ಇರುವಂಥದ್ದು ಅವ್ರು ಲುಕ್ಔಟ್ ನೋಟಿಸ್ ಕೊಟ್ಟು ಸಹ ರಾಜತಾಂತ್ರಿಕ ವ್ಯವಸ್ಥೆ ಬರೋದು ಕೇಂದ್ರ ಸರ್ಕಾರ. ಎಕ್ಸ್ಟರ್ನಲ್ ಅಫೇರ್ಸ್ ಇರೋದು ಕೇಂದ್ರ ಸರ್ಕಾರ. ನಮ್ಮಲ್ಲಿ ಯಾರು ರಾಜ್ಯ ಸರ್ಕಾರ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಇದ್ದಾರಾ? ವಿದೇಶಾಂಗ ಸಚಿವರು ಇದ್ದಾರಾ? ಮತ್ತು ಯಾಕೆ ಕಾಂಗ್ರೆಸ್ ಮೇಲೆ ಯಾಕೆ ಕೈ ಜಾಸ್ತಿದೆ? ಅದಕ್ಕೆ ಏನು ಮಾಡೋಕ್ಕಾಗಿದೆ? ರಾಜಕೀಯವಾಗಿ ಅವ್ರಿಗೆ ಮಜಬೂರಾಗಿದೆ. ಸುಮ್ಮನೆ ಏನೋ ಒಂದು ಸ್ವಲ್ಪ ಡೈವರ್ಟ್ ಮಾಡಬೇಕು, ಹಾಗೆ ಹೀಗೆ ಒಂದು ಸುಳ್ಳು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ.